ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಡ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಯಾವಾಗ ಈ ಕೇಂದ್ರ ಚುನಾವಣಾ ಆಯೋಗ ದೇಶದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತೀನಿ ಅಂತ ಮುಂದಾದ್ರು, ಅಂದಿನಿಂದಲೂ ಕೂಡ ವಿವಾದಗಳು, ಅಪಸ್ವರಗಳು ಕೇಳಿ ಬರ್ತಾನೆ ಇತ್ತು. ಬಿಹಾರ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ, ಈ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಸಿಕ್ಕಾಪಟ್ಟೆ ಹಗ್ಗಜಗ್ಗಾಟ ಆಗಿತ್ತು. ಆದ್ರೆ ಈಗ ಅದೇ ಬಿಸಿ, ಅದೇ ವಿರೋಧ ಸುಪ್ರೀಂ ಕೋರ್ಟ್ ಅಂಗಳಕ್ಕೋಗಿದೆ. ಯಾವ ರಾಜ್ಯದಲ್ಲಿ ಅಂತೀರಾ? ಇನ್ನೇನು ಮುಂದಿನ ವರ್ಷ ಚುನಾವಣೆಗೆ ಸಕಲ ಸಿದ್ಧತೆ ಮಾಡ್ಕೊಂತಿರುವಂತ ಹೈ ವೋಲ್ಟೇಜ್ ರಾಜ್ಯವಾಗಿರುವಂತ ಅಸ್ಸಾಂನಲ್ಲಿ, ಅಷ್ಟಕ್ಕೂ ಅಸ್ಸಾಂನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರಾ ಅಥವಾ ಬೇರೆ ರೀತಿಯಾದಂಥ ರಿವಿಷನ್ಗೆ ಚುನಾವಣಾ ಆಯೋಗ ಮುಂದಾಗಿದೆಯಾ? ಯಾಕೆ ವಿವಾದ? ಹೇಗೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀವಿ. ಇದೇ ಹೊತ್ತಿನ ವಿಶೇಷ. ಅಸ್ಸಾಂಗೆ ಎಸ್ಐಆರ್ ಅಲ್ಲ, ಎಸ್ಆರ್. ದೇಶದಾದ್ಯಂತ ನಡೆಸೋದಕ್ಕೆ ಉದ್ದೇಶಿಸಲಾಗಿರುವಂತಹ ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆಯಿಂದ ಅಸ್ಸಾಂ ರಾಜ್ಯ ಹೊರಗುಳಿದಿದೆ. ಹಾಗಾದ್ರೆ ಯಾಕೆ ಅಸ್ಸಾಂನಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇಲ್ಲ? ಕೇಂದ್ರ ಚುನಾವಣಾ ಆಯೋಗದ ನಿಲುವೇನಿದೆ? ಎಸ್ಐಆರ್ ಬದಲಾಗಿ ಎಸ್ಆರ್ ಪ್ರಕ್ರಿಯೆ ಯಾಕೆ ಮಾಡ್ತಿದ್ದಾರೆ ಅಂತೀರಾ? ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕೇಂದ್ರ ಚುನಾವಣಾ ಆಯೋಗದ ನಡೆ ಬಗ್ಗೆ ಪರ ವಿರೋಧ. ಅಸ್ಸಾಂ ರಾಜ್ಯದಲ್ಲಿ ನಡೆಸುತ್ತಿಲ್ಲ ಎಸ್ಐಆರ್ ಪ್ರಕ್ರಿಯೆ. ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ದೇಶಾದ್ಯಂತ ಪರ ವಿರೋಧ ಚರ್ಚೆಗಳು ಜೋರಾಗಿ ಕೇಳಿಬರುತ್ತಿದೆ. ಬಿಹಾರ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸಿದ ಎಸ್ಐಆರ್ ಪ್ರಕ್ರಿಯೆಯಿಂದ ಸುಮಾರು 65 ಲಕ್ಷ ಮಂದಿಯ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಈಗ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳನ್ನ ಸೇರಿ 12 ಕಡೆಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುತ್ತದೆ. ಆದರೆ ಮುಂದಿನ ವರ್ಷ ಚುನಾವಣೆ ನಡೆಯಲಿರುವ ಅಸ್ಸಾಂನಲ್ಲಿ ಮಾತ್ರ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲಾಗುತ್ತಿಲ್ಲ. ಅಸ್ಸಾಂನಲ್ಲಿ ಕೇವಲ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೇಂದ್ರ ಚುನಾವಣಾ ಆಯೋಗ ನಿರ್ದೇಶನ ಮಾಡಿದೆ. ಈ ಮೂಲಕ ಚುನಾವಣಾ ಆಯೋಗ ತಾರತಮ್ಯದ ರೀತಿಯಲ್ಲಿ ವರ್ತಿಸುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇಸಿಐ ನಿರ್ಧಾರವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಮೃಣಾಲ್ ಕುಮಾರ್ ಚೌಧರಿ. ಕೇಂದ್ರ ಚುನಾವಣಾ ಆಯೋಗ ಛತ್ತೀಸ್ಗಢ, ಗೋವಾ, ಗುಜರಾತ್, ಕೇರಳ, ಮಧ್ಯಪ್ರದೇಶ, ರಾಜಸ್ಥಾನ, ತಮಿಳುನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ ಮತ್ತು ಪುದುಚೇರಿಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸುತ್ತಿದೆ. ಆದರೆ ಅಸ್ಸಾಂನಲ್ಲಿ ಮಾತ್ರ ಬರೀ ಮತದಾರರ ಪಟ್ಟಿ ಪರಿಷ್ಕರಣೆ ನಿರ್ದೇಶಿಸಲಾಗಿದೆ. ಈ ಮೂಲಕ ಚುನಾವಣಾ ಆಯೋಗ ತಾರತಮ್ಯದ ರೀತಿಯಲ್ಲಿ ವರ್ತಿಸಿದೆ ಎಂದು ಗುವಾಹಟಿ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಮೃಣಾಲ್ ಕುಮಾರ್ ಚೌಧರಿ ಅವರು ಚುನಾವಣಾ ಆಯೋಗದ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನು ಈ ಅರ್ಜಿ ಅಸ್ಸಾಂನ ಮಾಜಿ ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಎಸ್ಕೆ ಸಿನ್ಹಾ ಅವರ ವರದಿ ಮತ್ತು ಅಂದಿನ ಕೇಂದ್ರ ಗೃಹ ಸಚಿವ ಇಂದ್ರಜಿತ್ ಗುಪ್ತಾ ಅವರ ಹೇಳಿಕೆಗಳನ್ನು ಉಲ್ಲೇಖಿಸಿದೆ. 1997ರ ಹಿಂದೆಯೇ ಅಸ್ಸಾಂನಲ್ಲಿ 40 ರಿಂದ 50 ಲಕ್ಷದಷ್ಟು ಅಕ್ರಮ ವಲಸಿಗರು ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಯಾಕೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಂದು ಅರ್ಜಿಯಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅಸ್ಸಾಂನಲ್ಲೂ ಲಕ್ಷಾಂತರ ಅಕ್ರಮ ವಲಸಿಗರ ವಾಸ. ಎಸ್ಐಆರ್ ನಡೆಸದಿದ್ದಲ್ಲಿ ಜನಸಂಖ್ಯಾ ಅಸಮತೋಲನಕ್ಕೆ ಕಾರಣ. ಅಸ್ಸಾಂ ರಾಜ್ಯದಲ್ಲಿಯೂ ಲಕ್ಷಾಂತರ ಅಕ್ರಮ ವಲಸಿಗರು ಪ್ರಸ್ತುತ ವಾಸಿಸುತ್ತಿದ್ದಾರೆ. ಅವರ ಹೆಸರುಗಳನ್ನು ಅಸ್ತಿತ್ವದಲ್ಲಿರುವ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ಅಸ್ಸಾಂ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸದೇ ಇದ್ರೆ ಅಸ್ಸಾಂನಲ್ಲಿರುವ ಅಕ್ರಮ ವಲಸಿಗರರು ಮುಂಬರುವ ವರ್ಷದಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ. ಇದು ರಾಜ್ಯದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಜನಸಂಖ್ಯಾ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅಸ್ಸಾಂನಲ್ಲಿ ಎಸ್ಐಆರ್ ಬದಲಾಗಿ ಎಸ್ಆರ್ ಪ್ರಕ್ರಿಯೆಯನ್ನ ಅಷ್ಟೇ ಮಾಡಲಾಗುತ್ತಿದೆ ಎಂದು ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಒಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್, ಎಸ್ಆರ್ ಸೇರಿದಂತೆ ಎಸ್ಎಸ್ಆರ್ ಪ್ರಕ್ರಿಯೆಯ ಬಗ್ಗೆಯೂ ದೇಶದಾದ್ಯಂತ ಭಾರೀ ಗೊಂದಲ ಸೃಷ್ಟಿಯಾಗಿದೆ.
ಇನ್ನು ಅಸ್ಸಾಂನಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸಲು ಹೊರಟಿರುವ ಎಸ್ಆರ್ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು, ಮುಂದೆ ಈ ಬೆಳವಣಿಗೆ ಎತ್ತ ಸಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಅಸ್ಸಾಮಿನ ವಿಧಾನಸಭಾ ಚುನಾವಣೆ ಸಿಕ್ಕಾಪಟ್ಟೆ ಕಾವನ್ನ ಪಡ್ಕೊಳ್ತಾ ಇದೆ. ಇದರ ನಡುವೆನೇ ಈಗ ಕೇಂದ್ರ ಚುನಾವಣಾ ಆಯೋಗದ ಒಂದೊಂದು ನಡೆಯೂ ಕೂಡ ಹಲವು ಚರ್ಚೆಗೆ ಕಾರಣ ಆಗ್ತಿದೆ. ಅಸ್ಸಾಂನಲ್ಲಿ ಯಾಕೆ ಹಾಗಾದ್ರೆ ಎಸ್ಐಆರ್ ಪ್ರಕ್ರಿಯೆ ಇಲ್ಲ? ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ ಇದೆ. ಅಸ್ಸಾಂನಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಯಾಕೆ ಮಾಡ್ತಿಲ್ಲ ಅಂತ. ಕೇಂದ್ರ ಚುನಾವಣಾ ಆಯೋಗದ ತಾರತಮ್ಯ ನೀತಿನ ಇದು. ಉಳಿದ ರಾಜ್ಯಗಳಿಗೆ ಎಸ್ಐಆರ್, ಅಸ್ಸಾಮಿಗೆ ಯಾಕೆ ಎಸ್ಆರ್ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ? ಚುನಾವಣಾ ಆಯೋಗದ ನಡೆಯ ಬಗ್ಗೆ ಅಸಮಾಧಾನಗಳು ವ್ಯಕ್ತವಾಗ್ತಿದೆ. ಆಯೋಗದ ತಾರತಮ್ಯ ನಡೆಗೆ ತೀವ್ರ ಟೀಕೆಗಳು ಬರ್ತಿದೆ. ಇದು ಸದ್ಯದ ಅಸ್ಸಾಂನ ಪರಿಸ್ಥಿತಿ. ನೋಡಿ, 2026ರ ಆರಂಭಿಕವಾಗಿಯೇ ಸುಮಾರು ಏಪ್ರಿಲಿನ ಆಸುಪಾಸಿನಲ್ಲಿ ಚುನಾವಣೆ ಬರುತ್ತೆ. ಈಗಾಗಲೇ ರಾಜಕೀಯ ಪಕ್ಷಗಳು ಸಕಲ ಸಿದ್ಧತೆಯನ್ನು ಮಾಡ್ಕೊಂತಿದ್ದಾರೆ. ಹೇಗೆ ಗೆಲ್ಲಬೇಕು, ಯಾವ ಲೆಕ್ಕಾಚಾರಗಳ ಹಾಕಬೇಕು, ಯಾವ್ಯಾವ ಮ್ಯಾನಿಫೆಸ್ಟೋಗಳನ್ನ ಈ ಬಾರಿ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿ ಮತಗಳನ್ನ ಸೆಳೆಯೋ ಪ್ರಕ್ರಿಯೆ ಆಗ್ತಿದ್ರೆ, ಮತಪಟ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ನೋಡಿ, ಈ ಎಸ್ಐಆರ್ ಪ್ರಕ್ರಿಯೆ ಕೇಂದ್ರ ಚುನಾವಣಾ ಆಯೋಗ ಪ್ರಮುಖವಾಗಿ ಕಳೆದ ತಿಂಗಳಷ್ಟೇ ನಡೆದಂತಹ ಬಿಹಾರದ ಚುನಾವಣೆಯಲ್ಲಿ ನಾವು ಗಮನಿಸಿದ್ವಿ. ಅಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವ ಕಾರ್ಯವನ್ನ ಕೇಂದ್ರ ಚುನಾವಣಾ ಆಯೋಗ ಬಹಳ ಬಲಿಷ್ಠವಾಗಿ ಮಾಡ್ತು. ನಂತರದಲ್ಲಿ ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪ ಆಯಿತು. ಬಿಜೆಪಿ ಜೊತೆ ಸೇರಿಕೊಂಡ್ರು, ಬಿಜೆಪಿಗೆ ಸಾಥ್ ಕೊಟ್ಟರು, ಸರಿಯಾದ ಪ್ರಕ್ರಿಯೆಗಳನ್ನು ನಡೆಸ್ತಾ ಇಲ್ಲ, ಚುನಾವಣಾ ಆಯೋಗದ ಮೇಲೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಜೊತೆಲಿ ಕಾನೂನಾತ್ಮಕ ಹೋರಾಟಗಳನ್ನು ಒಂದೆಡೆ ಆಗ್ತಾ ಇದ್ರೆ ಸಮರ್ಥಕವಾಗಿ ಏನು ತಪ್ಪು ಅನ್ನೋದನ್ನ ಎತ್ತಿ ಹಿಡಿಯೋದ್ರಲ್ಲೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿಯವರು, ಅವರ ಇಡೀ ಪಕ್ಷ ಒಂದೆಡೆ ಅರ್ಧ ಮಟ್ಟಿಗೆ ವಿಫಲ ಆಗಿದೆ. ಇನ್ನು ಸರಿಯಾದಂಥ ಸ್ಪಷ್ಟನೆ ಕೊಡಬೇಕಾಗಿರುವಂಥ ಚುನಾವಣಾ ಆಯೋಗವೂ ಕೂಡ ಎಲ್ಲೋ ಹಿಂದೇಟ್ ಹಾಕಿರುವಂಥ ನಡೆ ನೋಡಿದ್ವಿ. ಈಗ ಅಸ್ಸಾಂನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇಲ್ಲ, ಎಸ್ಆರ್ ಪ್ರಕ್ರಿಯೆ ಆಗ್ತಿದೆ. ಎಸ್ಐಆರ್ ಪ್ರಕ್ರಿಯೆ ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆಯುತ್ತೆ. ಎಸ್ಆರ್ ಅಂತಂದ್ರೆ ಸ್ಪೆಷಲ್ ರಿವಿಷನ್, ಅದನ್ನ ಪರಿಷ್ಕರಣೆ ಮಾಡುವಂಥ ಕೆಲಸ ಆಗುತ್ತೆ. ಏನು ಎತ್ತ ಅಂದ್ರೆ ಈ ರಿವಿಷನ್ ಪ್ರಕ್ರಿಯೆಗಳು ಯಾಕಾಗುತ್ತೆ ಅಂತಂದ್ರೆ, ಒಂದು ಈ ನಕಲಿ ಮತಗಳು ಬರೋದಿರ್ಬೋದು, ಮತಪಟ್ಟಿಗಳಲ್ಲಿ ಇನ್ಯಾರ್ದೋ ಹೆಸರು ಇರುವುದು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಒಂದಿಷ್ಟು ಉದಾಹರಣೆಯನ್ನ ಪ್ರಸ್ತಾಪ ಮಾಡಿದ್ರು. ನೋಡಿ, ಈ ರೀತಿ ಡಬಲ್ ವೋಟಿಂಗ್ ನಡೀತಾ ಇದೆ, ಯಾರ್ಯಾರದ್ದೋ ಹೆಸರು ಇನ್ಯಾರದ್ದೋ ಅಡ್ರೆಸ್ಸು, ಅಥವಾ ಬ್ರೆಜಿಲ್ ಮಾಡೆಲ್ ಹೆಸರು ಫೋಟೋ ಇರುತ್ತೆ, ಇನ್ಯಾರದ್ದೋ ಅಡ್ರೆಸ್ಸಲ್ಲಿ ಮತ ಹಾಕುವಂಥ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ವಿಚಾರಗಳಾಯ್ತು. ಇದೇ ರೀತಿಯಲ್ಲಿ ಈ ಡೂಪ್ಲಿಕೇಟ್ ಇರುವಂಥ ಅಡ್ರೆಸ್ಸಸ್ಸು ಜೊತೆಲಿ ಮೃತಪಟ್ಟವರ ಡೀಟೇಲ್ಸ್ ಇರುತ್ತೆ, ಅದನ್ನ ಡಿಲೀಟ್ ಮಾಡುವಂಥ ಪ್ರಕ್ರಿಯೆ ಈ ಮತಪಟ್ಟಿಯಿಂದ ಆಗಿರೋದಿಲ್ಲ. ಸೊ ಈ ರೀತಿಯಾಗಿ ಅದನ್ನು ಒಂದು ರೀತಿ ಫಿಲ್ಟರ್ ಮಾಡುವಂಥ ಕೆಲಸ. ಜೊತೆಯಲ್ಲಿ ಈ ಅಸ್ಸಾಮು, ಬಿಹಾರು ಇವೆಲ್ಲವೂ ಕೂಡ ವಲಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರುವಂಥ ಪ್ರದೇಶ ಅನ್ನೋದು ಗೊತ್ತು. ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಇತರ ಬೇರೆ ಬೇರೆ ದೇಶಗಳಿಂದ ವಲಸೆ ಬರ್ತಾರೆ. ಈಗ ಇದೇ ವಿಚಾರವಾಗಿ ಹಲವು ಅನುಮಾನ ಇದೆ. ಅಸ್ಸಾಂನಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರಿದ್ದಾರೆ ಅನ್ನೋ ವಿಚಾರ ಇದೆ. ಮಾಜಿ ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಎಸ್.ಕೆ. ಸಿನ್ಹಾ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ಈಗ ಎಸ್.ಕೆ. ಸಿನ್ಹಾ ವರದಿಯನ್ನ ಉಲ್ಲಂಘನೆ ಮಾಡಲಾಗ್ತಿದೆಯಾ? ಮಾಜಿ ಕೇಂದ್ರ ಗೃಹ ಸಚಿವ ಇಂದ್ರಜಿತ್ ಗುಪ್ತಾ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಆಯೋಗದ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮೃಣಾಲ್ ಕುಮಾರ್ ಚೌಧರಿ ಅವರು. ಸದ್ಯ ಆಗಿರುವಂತ ಬೆಳವಣಿಗೆ ಇದು. ಯಾಕೆ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಾ ಇಲ್ಲ, ಎಸ್ಆರ್ ಪ್ರಕ್ರಿಯೆಗೆ ಮಾತ್ರ ಚುನಾವಣಾ ಆಯೋಗ ಯಾಕೆ ಸೀಮಿತವಾಗ್ತಾ ಇದೆ? ಆಯೋಗ ಏನಾದರೂ ತಾರತಮ್ಯ ಮಾಡ್ತಾ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡಿದೆ. ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಅಸ್ಸಾಂನಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರು ಬಂದು ನೆಲೆಸಿದ್ದಾರೆ ಅನ್ನೋ ಒಂದು ವರದಿಯನ್ನ ಮಾಜಿ ಗವರ್ನರ್ ಲೆಫ್ಟಿನೆಂಟ್ ಆಗಿರುವಂತಹ ಜನರಲ್ ಎಸ್.ಕೆ. ಸಿನ್ಹಾ ಅವರು ಒಂದು ವರದಿ ಕೊಟ್ಟಿರ್ತಾರೆ. ಇದು ಸಾಧ್ಯತೆಗಳಿದೆ, ನಾವು ಅದನ್ನು ಒಪ್ಪಲೇಬೇಕಾಗತ್ತೆ. ಅಕ್ರಮ ವಲಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಾಜ್ಯಗಳಲ್ಲಿ ಇರ್ತಾರೆ ಅನ್ನೋದು ಗೊತ್ತಿರೋದು, ಅದೇನು ನ್ಯೂಕ್ಲಿಯರ್ ಸೀಕ್ರೆಟ್ ಅನ್ನಲ್ಲ. ಆದರೆ ಈಗ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡದೆ ಎಸ್ಆರ್ ಪ್ರಕ್ರಿಯೆ ಮಾಡೋದಾಗಿ ಈ ವರದಿಗಳ ವಿಚಾರವನ್ನು ಇವರು ಉಲ್ಲಂಘನೆ ಮಾಡ್ತಿದ್ದಾರಾ? ಜೊತೆಯಲ್ಲಿ ಈ ಹಿಂದೆ ಮಾಜಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಇಂದ್ರಜಿತ್ ಗುಪ್ತಾ ಅವರು ಕೂಡ ಒಂದಿಷ್ಟು ಉಲ್ಲೇಖ ಮಾಡಿದ್ರು, ಹೇಳಿಕೆಗಳನ್ನ ಕೊಟ್ಟು.
ಈ ವಿಚಾರವನ್ನ ತೆಗೆದುಹಾಕುವಂತ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನ ವಹಿಸ್ತಾರಾ ಅಂತ. ಯಾಕಂದ್ರೆ 1997ರ ಹಿಂದೆನೆ ಅಸ್ಸಾಂನಲ್ಲಿ 40-50 ಲಕ್ಷದಷ್ಟು ಅಕ್ರಮ ವಲಸಿಗರು ವಾಸವಾಗಿದ್ರು ಅನ್ನುವಂತಾಗಿ ಒಂದು ವರದಿ ಮತ್ತು ಅಂಕಿ ಅಂಶಗಳನ್ನ ಹೇಳುವಂತ ಪ್ರಕ್ರಿಯೆಗಳಾಗಿತ್ತು. ಸದ್ಯ ಈಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಯಾಕೆ ನಡೆಸ್ತಿಲ್ಲ ಅನ್ನೋದಾಗಿ ಸುಪ್ರೀಂ ಕೋರ್ಟಿನ ಕದವನ್ನ ತಟ್ಟಿದ್ದಾರೆ, ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾಕೆ ಹೀಗಾಗ್ತಿದೆ ಅಂತ. ಆ ನಿಟ್ಟಿನಲ್ಲಿ ಗುವಾಹಟಿಯ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾಗಿರೋ ಮೃಣಾಲ್ ಕುಮಾರ್ ಚೌಧರಿ ಅವರು ಚುನಾವಣಾ ಆಯೋಗದ ಈ ಆದೇಶ ಮತ್ತು ನಡೆ ಏನಿದೆಯಲ್ಲ, SR ಪ್ರಕ್ರಿಯೆಯನ್ನ ಮಾತ್ರ ಮಾಡ್ತೀವಿ ಅನ್ನೋದಾಗಿ ಇದೇ ವಿಚಾರವನ್ನು ಸುಪ್ರೀಂ ಕೋರ್ಟ್ ಮುಂದೆ ಎತ್ತಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಹಾಗಾದ್ರೆ ಇದ್ರ ಹಿಂದೆ ಬೇರೆ ರೀತಿಯಾದಂಥ ದುರುದ್ದೇಶಗಳಿದೆಯಾ? ಕೇಂದ್ರ ಚುನಾವಣಾ ಆಯೋಗ ಯಾಕೆ ಹಿಂಗೆ ಮಾಡ್ತಿದೆ? ಬಿಹಾರಕ್ಕೊಂಥರ, ಯಾಕಂದ್ರೆ ಇತರ ವಿವಿಧ ರಾಜ್ಯಗಳು ಕೂಡ ಇದೆ. ಈ ನೋಡಿ, ಈ ಛತ್ತೀಸ್ಗಢ, ಗೋವಾ, ಗುಜರಾತು, ಕೇರಳ, ಮಧ್ಯಪ್ರದೇಶ, ರಾಜಸ್ಥಾನ, ತಮಿಳುನಾಡು, ಉತ್ತರ ಪ್ರದೇಶ ಇದೆ, ಪಶ್ಚಿಮ ಬಂಗಾಳ, ಇನ್ನು ಅಂಡಮಾನ್ ಮತ್ತು ನಿಕೋಬಾರ ಇತರ ದ್ವೀಪಗಳು ಸೇರಿದಂತೆ, ಯಾಕಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಈ ಪ್ರಕ್ರಿಯೆಗಳಾಗೋದು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಕೈ ಹಾಕಿದ್ರು ಅನ್ನೋ ಪ್ರಶ್ನೆ ಇದೆ. ಅಸ್ಸಾಮಿನ ವಿಚಾರದಲ್ಲಿ ಹೀಗೆ ಯಾಕೆ ಮಾಡ್ತಿದ್ದಾರೆ? ಅದು ಕೂಡ ಈ ಚುನಾವಣೆಗೆ ಹತ್ತಿರ ಬರುವಂಥ ಸಂದರ್ಭದಲ್ಲೇ ಬಿಹಾರಿಗೊಂಥರ, ಅಸ್ಸಾಮಿಗೊಂಥರ, ಕೇರಳದಲ್ಲಿ ಮತ್ತೊಂಥರ. ಯಾಕಂದರೆ SIR ಪ್ರಕ್ರಿಯೆ ಮಾಡೋದಕ್ಕೇ ತೀವ್ರ ಮಟ್ಟದ ವಿರೋಧ ಇದೆ. ನೋಡಿ, SIR ಪ್ರಕ್ರಿಯೆಯಿಂದ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅನ್ನೋದಲ್ಲ, ಒಳ್ಳೆ ನಡೆನೇ ಅದು. ಅಲ್ಲಿ ಏನು ಮಾಡ್ತಾರೆ, ಅಲ್ಲಿರುವಂಥ ಡಬಲ್ ವೋಟಿಂಗು, ನಕಲಿ ಮತಗಳು ಅಥವಾ ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಅಥವಾ ಬೇರೆ ಬೇರೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಸೃಷ್ಟಿ ಮಾಡಿರುವಂಥ ಮತಗಳ ನಾವು ಪೋಲ್ ರೋಲ್ಸ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ತೆಗೆದು ಹಾಕುವಂಥ ಕೆಲಸ ಮಾಡ್ತಾರೆ. ಒಂದು ರೀತಿ ಫುಲ್ ವೆರಿಫೈ ಮಾಡಿ ಡೂಪ್ಲಿಕೇಟ್ ಮತಗಳನ್ನು ಈ ಪಟ್ಟಿಯಿಂದ ತೆಗೆದು ಹಾಕ್ತಾರೆ. ಹಾಗಾಗಿ ಈ ವೋಟಿಂಗ್ ವಿಚಾರದಲ್ಲಿ, ಯಾಕಂದರೆ ಡೆಮೋಕ್ರಸಿಗೆ ಭದ್ರವಾಗಿರೋದು ಯಾವುದು? ಮತದಾನ ಪ್ರಕ್ರಿಯೆ ಸುಗಮವಾಗಿ ಸಾಗಬೇಕೆನ್ನೋ ಉದ್ದೇಶ. ಆ ಉದ್ದೇಶಕ್ಕೇ ಅಪಸ್ವರಗಳು ಬಂದಿದೆ. ಆದರೆ ಚುನಾವಣಾ ಆಯೋಗದ ನಡೆಯ ಮೇಲೆ ಹಲವು ಸಂಶಯಗಳು ಹುಟ್ಟಾಗ್ತಿದೆ. ಯಾಕೆ ಮಾಡ್ತಿದ್ದಾರೆ ಅಂತ. ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವಿಶ್ವಾಸವನ್ನೇ ಕಳೆದುಕೊಳ್ತಾ ಹಾಗಾದರೆ ಆಯೋಗದ ಮೇಲೆ ಒಟ್ಟು ಮಾಡಿ ಪ್ರಶ್ನೆ ಮಾಡ್ತಿದ್ದಾರೆ. ಆಯೋಗ ಯಾಕೆ ಹಿಂಗೆ ಮಾಡ್ತಿದೆ? ಆಯೋಗದ ನಡೆಯ ಮೇಲೆ ನಮ್ಗೆ ಅನುಮಾನ ಇದೆ. ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿಯಾಗಿ ಮಾಡ್ತಿದ್ದೀರಾ ಅಂತ. ಡೇಟಾಗಳು ಹೊಂದಾಣಿಕೆ ಆಗದಿದ್ದಲ್ಲಿ SIR ಪ್ರಕ್ರಿಯೆಯನ್ನು ನಡೆಸ್ತಾರಂತೆ. ಪೌರತ್ವ ಕಾಯ್ದೆ ಅನ್ವಯ ಆಗಿರೋದ್ರಿಂದ ಇಲ್ಲಿ SR ಪ್ರಕ್ರಿಯೆ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಇನ್ನು SIR ಮತ್ತು SSR ಪ್ರಕ್ರಿಯೆಗಳು ಸಾಗುವಂಥದ್ದು. ಆಯೋಗದ ಪಾರದರ್ಶಕತೆಯ ಬಗ್ಗೆ ಹಲವು ಸಂಶಯಗಳು ಹುಟ್ಟಿದೆ. ಅಸ್ಸಾಂಗೆ ಮಾತ್ರ ಯಾಕೆ ಈ SR ಪ್ರಕ್ರಿಯೆ ನೀವು ಮಾಡ್ತಿದ್ದೀರಿ ಅನ್ನೋದಾಗಿ ಪ್ರಜಾಪ್ರಭುತ್ವದ ವಿಶ್ವಾಸವನ್ನೇ ಕಳೆದುಕೊಂಡು ಬಿಡುತ್ತಾ ಹಾಗಾದರೆ ಆಯೋಗ? ಈ ಅನುಮಾನಗಳು ಸದ್ಯ ಬಹಳ ದಟ್ಟವಾಗಿ ಗೋಚರಿಸ್ತಾ ಇದೆ. ಹೀಗೆ ಯಾಕೆ ಆಗ್ತಾ ಇದೆ ಅಂತ. ಸಾಮಾಜಿಕ ರಾಜಕೀಯ ರಚನೆಯ ಮೇಲೆ ಇದು ಪರಿಣಾಮಗಳು ಬೀರುತ್ತಾ ಅಂತ. SIR ಮತ್ತು SR/SS ಈ ಮೂರು ಪ್ರಕ್ರಿಯೆಗಳಾಗತ್ತಂದ್ರೆ ಮತಪಟ್ಟಿಯನ್ನು ವೆರಿಫೈ ಮಾಡಿ, ಅದನ್ನು ಚೆಕ್ ಮಾಡಿ, ಫಿಲ್ಟರ್ ಮಾಡಿ, ಬೇರೆ ಬೇರೆ ನಕಲಿ ಮತಗಳಿದ್ರೆ ವಯೋಮಿತಿ ಇರ್ಬೋದು, ಅಡ್ರೆಸ್ ಇರ್ಬೋದು, ಇದನ್ನು ತೆಗೆದುಹಾಕೋ ಪ್ರಕ್ರಿಯೆ ಹಿಂಗಾಗುತ್ತೆ. ಒಂದು ಸಿಸ್ಟಮ್ಯಾಟಿಕಲಿ ಡೇಟಾ ಮೂಲಕವಾಗಿಯೇ ಅದು ವೆರಿಫೈ ಮಾಡ್ತಾರೆ. ಮನೆಗೆ ಹೋಗಿ ಆ ಡೇಟಾವನ್ನು ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡೋ ಪ್ರಕ್ರಿಯೆಗಳು ಸಾಗುತ್ತೆ. ಜೊತೆಲಿ ಹೊಸದಾಗಿ ಯಾರು ಅರ್ಜಿ ಹಾಕಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ಗಳು ಏನು, ಈ ರೀತಿಯಾಗಿ ಅವೆಲ್ಲವನ್ನ ಡೀಟೇಲ್ಡ್ ಆಗಿ ಚೆಕ್ ಮಾಡ್ತಾರೆ. ಆ ಪ್ರಕ್ರಿಯೆಗಳು ಸಾಗುವಂಥದ್ದು. ಆದರೆ ಯಾಕಿಲ್ಲಿ ಇಷ್ಟೊಂದು ಗೊಂದಲಗಳು ಮೂಡ್ತಾ ಇದೆ? ಈ ಪ್ರಕ್ರಿಯೆಗಳು ಯಾಕೆ ಹೀಗೆ ಮಾಡ್ತಿದ್ದಾರೆ? ಉಳಿದ ರಾಜ್ಯಕ್ಕೊಂಥರ, ಅಸ್ಸಾಮಿಗೆ ಈ ರೀತಿಯಾಗಿ, ಅಸ್ಸಾಮಲ್ಲೂ ಕೂಡ ಅಂದರೆ ಈಗ ಕೆಲವು ಅಂಶಗಳನ್ನು ಏನತ್ತು ಅಂತಂದರೆ ಈ 1970ಕ್ಕಿಂತ ಹಿಂಚೆ ಈ 40-50 ಲಕ್ಷದಷ್ಟು ವಲಸಿಗರು ಬಂದಿದ್ರು ಅನ್ನೋ ವಿಚಾರ ಇದೆಯಲ್ಲ, ಇದನ್ನು ಮುಂದಿಟ್ಕೊಂಡು ಮಾತನಾಡ್ತಿದ್ದಾರೆ. ಹಾಗಾಗಿ ಈ ಬೇರೆ ಬೇರೆ ವರದಿಗಳು, ಕೆಲ ಪ್ರಮುಖ ದಾಖಲೆಗಳನ್ನೆಲ್ಲವನ್ನ ಇವರು ಮೀರ್ತಿದ್ದಾರ, ಇವ್ರ ನಡೆ ಮೇಲೆ ನಮಗೆ ಅನುಮಾನ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇಂಡಿಪೆಂಡೆಂಟ್ ಬಾಡಿ ಆಗಿರುವಂತಹ ಚುನಾವಣಾ ಆಯೋಗದ ಈ ಕಾರ್ಯವೈಖರಿ ಮೇಲೆ ಅಸಮಾಧಾನ ಇದೆ. ಸ್ಪಷ್ಟತೆಯನ್ನು ಕೊಡಬೇಕಾಗಿರುವಂಥ ಕೆಲಸ ಇದೆ. ಒಂದು ನೋಡಿ, ಬೇರೆ ದೇಶಗಳಿಂದ ಅಕ್ರಮವಾಗಿ ವಲಸಿಗರು ಬೇರೆ ಬೇರೆ ವಿಚಾರಕ್ಕೂ ಬರ್ತಾರೆ. ಅಲ್ಲಿ ಶೋಷಣೆಗೆ ಒಳಗಾಗಿನೋ ಅಥವಾ
ಧರ್ಮಾಧಾರಿತವಾಗಿ ಶೋಷಣೆಗೆ ಒಳಗಾದವರು ಅಥವಾ ಬೇರೆ ಬೇರೆ ಅಫೆಂಡರ್ಸ್ಗಳು ಒಳಗೆ ನುಸುಳ್ತಾರೆ, ಏನೋ ಕೆಲಸ ಕಾರ್ಯಕ್ಕಂತ ಯಾವುದೇ ದಾಖಲೆಗಳಿಲ್ಲದೆ ನುಸುಳಿ ಬರುವಂಥ ಕೆಲಸ ಆಗುತ್ತೆ. ಇತ್ತೀಚೆಗೆ ನೋಡಿದ್ವಿ ಬಿಹಾರದ ಬಂದವ್ರನ್ನೆಲ್ಲ ಹೆಂಗೆ ವಾಪಸ್ ಕಳಿಸಿದ್ರು, ಹೋಗಿ ಗಡಿ ಜಾಗದಲ್ಲೆಲ್ಲ ಕೂತ್ಕೊಂಡು ಹೆಂಗೆ ಕಾಯ್ತಾ ಇದ್ರು ಅನ್ನೋದು. ಅದೇ ರೀತಿಯಾಗಿ ಹಲವು ಅನುಮಾನಕ್ಕೀಗ ಕಾರಣ ಆಗಿದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಡೇಟಾ ಹೊಂದಾಣಿಕೆ ಆಗದಿದ್ದಲ್ಲಿ SIR ಪ್ರಕ್ರಿಯೆಗಳನ್ನು ಮಾಡಿಸಲಾಗುತ್ತೆ. ಪೌರತ್ವ ಕಾಯ್ದೆ ಅನ್ವಯ ಆಗಿರೋದ್ರಿಂದ SR ಪ್ರಕ್ರಿಯೆಯನ್ನು ಮಾಡ್ತಾರೆ. ವಲಸಿಗ ಮತದಾರರು ಕಡಿಮೆ ಇದ್ದಲ್ಲಿ SSR. ಚುನಾವಣಾ ಆಯೋಗದ ನಿಲುವಿನ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಸೊ ಆ ಮೂಲಕವಾಗಿ ನೋಡಿ, ಒಂದು ಏನಪ್ಪ ಈ ಪ್ರಕ್ರಿಯೆಗಳು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ಆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನು ಗೊತ್ತಾ, ಅಸ್ಸಾಂನಲ್ಲಿ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಈ ಘೋಷಣೆಗಳು ಇದಕ್ಕೆ ಏನು ಕಾರಣ ಅನ್ನೋ ವಿಚಾರ ಬಂದಾಗ ನೋಡಿ, ಅಸ್ಸಾಂನಲ್ಲಿ ಪೌರತ್ವ ವಿಚಾರ ಇದು ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮೇಲ್ವಿಚಾರಣೆಯಲ್ಲಿದೆ. ಅಸ್ಸಾಂನ ಮತದಾರರ ಪಟ್ಟಿಗಳ ಪರಿಷ್ಕರಣೆಯನ್ನು ಪ್ರತ್ಯೇಕವಾಗಿ ನಾವು ಘೋಷಿಸಲಾಗುವುದು ಅನ್ನೋದಾಗಿ ಜ್ಞಾನೇಶ್ ಕುಮಾರ್ ಅವರು ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಪೌರತ್ವ ಕಾಯ್ದೆಯಡಿ ಅಸ್ಸಾಂಗೆ ಪ್ರತ್ಯೇಕವಾಗಿರುವಂಥ ಒಂದಿಷ್ಟು ನಿರ್ಬಂಧಗಳಿದೆ. ಸುಪ್ರೀಂ ಕೋರ್ಟಿನ ಮೇಲ್ವಿಚಾರಣೆ ಅಲ್ಲಿನ ಪೌರತ್ವ ಪರಿಶೀಲನೆ ಪೂರ್ಣಗೊಳ್ಳಲಿದೆ. ಹಾಗಾಗಿ SIR ಆದೇಶವು ಇಡೀ ದೇಶಕ್ಕೆ ಅನ್ವಯಿಸಿತ್ತು. ಆಗ ಇದು ಅಸ್ಸಾಂಗೆ ಅನ್ವಯಿಸಿರಲಿಲ್ಲ ಅನ್ನೋದು ಒಂದು ಲೆಕ್ಕಾಚಾರಗಳು. ಆ ನಿಟ್ಟಿನಲ್ಲಿ ಇಲ್ಲಿ SR ಪ್ರಕ್ರಿಯೆಯನ್ನು ಮಾಡ್ತೀವಿ, SIR ಅಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಲ್ಲ, ಸ್ಪೆಷಲ್ ರಿವಿಷನ್ ಮಾತ್ರ. ಯಾಕಂದರೆ ಇಲ್ಲಿ ಪೌರತ್ವ ಕಾಯ್ದೆ ಅನ್ವಯ ಆಗುತ್ತೆ. ಯಾಕಂದರೆ ನಮ್ಗೆ ಗೊತ್ತು ಸ್ಪೆಷಲ್ ಆಗಿರುವಂಥ ಆರ್ಟಿಕಲ್ಗಳು ಈ ಭಾಗದಲ್ಲಿ, ಅದರಲ್ಲೂ ಕೂಡ ಅಸ್ಸಾಂ ಇರ್ಬೋದು, ಬಿಹಾರ್ ಇರ್ಬೋದು, ಜೊತೆಯಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ತನ್ನದೇ ಆದಂಥ ಸಂವಿಧಾನಬದ್ಧವಾಗಿರುವಂಥ ಸಾಕಷ್ಟು ಕಾಯ್ದೆಗಳನ್ನು ಮಾಡಲಾಗಿರುತ್ತೆ. ಅಲ್ಲಿ ಅದು ಅನ್ವಯ ಆಗುತ್ತೆ ಇಲ್ಲಿ ಪೌರತ್ವ ಕಾಯ್ದೆ. ಯಾಕಂದರೆ ನೇಪಾಳ ಇರ್ಬೋದು, ಇತರ ದೇಶಗಳಿಂದ ಬಂದು ಈ ಹಿಂದೆನೇ ಯಾರು ನೆಲೆಸಿದ್ದಾರೆ, ಅನೇಕ ವಿಚಾರಗಳಿದೆ. ಪೌರತ್ವ ಕಾಯ್ದೆಗಳು ಇಲ್ಲಿ ಅನ್ವಯ ಆಗಿರೋ ನಿಟ್ಟಿನಲ್ಲಿ ಇಲ್ಲಿ ನಾವು ಮಾತ್ರ SR ಪ್ರಕ್ರಿಯೆಯನ್ನು ಮಾಡ್ತಿದ್ದೀವಿ ಅಂತ ಆಯೋಗ ಕೂಡ ಒಂದಿಷ್ಟು ನಿಲುವನ್ನು ಹೊಂದಿಕೊಂಡಿದೆ. ಆದರೆ ಈ ನಿಲುವಿನ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಿದೆ. ಇದೇ ವಿಚಾರವನ್ನು ಚುನಾವಣಾ ಆಯೋಗದ ಆಯುಕ್ತರನ್ನ, ಮುಖ್ಯ ಆಯುಕ್ತರನ್ನ ಜ್ಞಾನೇಶ್ ಕುಮಾರ್ ಅವರನ್ನ ಕೇಳಿದ ಸಂದರ್ಭದಲ್ಲಿ ಇದೇ ಸ್ಪಷ್ಟನೆಯವರು ಕೊಟ್ಟಿದ್ದು, ಒಂದು ಹೇಳಿಕೆ ಕೊಟ್ಟಿದ್ದಿದೆ. ಪೌರತ್ವ ಕಾಯ್ದೆ ಅನ್ವಯ ಆಗುತ್ತೆ, ಆ ನಿಟ್ಟಿನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಲ್ಲ, SR ಪ್ರಕ್ರಿಯೆ ಮೂಲಕವಾಗಿ ನಾವು ಕಾರ್ಯವನ್ನು ಮುಂದುವರಿಸ್ತೀವಿ ಅನ್ನೋ ವಿಚಾರವನ್ನು ಎತ್ತಿದ್ದಾರೆ. ಬಟ್ ಈ ವಿಚಾರ ಈಗ ಸಾಕಷ್ಟು ರಾಜಕೀಯ ಚರ್ಚೆಯ ಜೊತೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ತಲುಪಿದೆ. ಕೋರ್ಟ್ ಯಾವ ನಿರ್ದೇಶನವನ್ನು ಕೊಡುತ್ತೆ, ಕೋರ್ಟಿನ ಈ ಕಂಪ್ಲೀಟ್ ಪರಿಶೀಲನೆಯ ಕೆಲಸ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು. 1997ರ ಹಿಂದೆನೇ ಅಸ್ಸಾಂನಲ್ಲಿ 40ರಿಂದ 50 ಲಕ್ಷದಷ್ಟು ವಲಸಿಗರಿದ್ದರಂತೆ. ಅಸ್ಸಾಂನಲ್ಲಿಯೂ ಲಕ್ಷಾಂತರ ಅಕ್ರಮ ವಲಸಿಗರಿದ್ದಾರೆ. SIR ಮಾಡದಿದ್ದಲ್ಲಿ ಜನಸಂಖ್ಯಾ ಅಸಮತೋಲನ. ಇನ್ನು ಜೊತೆಯಲ್ಲಿ ಚುನಾವಣಾ ಆಯೋಗದ ನಿರ್ಧಾರವನ್ನು ರದ್ದುಗೊಳಿಸುವಂತೆ ಅರ್ಜಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಮೃಣಾಲ್ ಕುಮಾರ್ ಚೌಧರಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕಾರ ಮಾಡುತ್ತಾ? ಗುವಾಹಟಿಯ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರವರು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಿಗೆ ಸಲ್ಲಿಸಿದ್ದಾರೆ. ಅಂದರೆ ಅವರ ಅರ್ಜಿಯ ಒಂದಿಷ್ಟು ನಾವು ಸಮ್ಮರಿ ಹೇಳೋದಾದ್ರೆ ನೋಡಿ, ಕ್ಲಿಯರ್ ಆಗಿ ಅವರು ಉಲ್ಲೇಖ ಮಾಡಿದರೆ ಒಂದಿಷ್ಟು ಪ್ರಮುಖ ಅಂಶ. ಒಂದು, ಇನ್ನೇನು ಚುನಾವಣೆಗಳು ಬರುವಂಥ ಸಂದರ್ಭದಲ್ಲಿ SIR ಪ್ರಕ್ರಿಯೆಯನ್ನು ಬಿಟ್ಟು SR ಪ್ರಕ್ರಿಯೆಯನ್ನು ಅಸ್ಸಾಂನಲ್ಲಿ ಮಾಡ್ತಿದ್ದಾರೆ. ಬಟ್ ಈ ಹಿಂದೆನೇ 1997 ಅದರ ಹಿಂದೆನೂ ಕೂಡ ಅಸ್ಸಾಂಗೆ 40ರಿಂದ 50 ಲಕ್ಷದಷ್ಟು ಅಕ್ರಮವಾಗಿ ಬಂದಿರುವಂಥ ವಲಸಿಗರಿದ್ದಾರೆ. ಅವರ ಡೇಟಾಗಳು ಸರಿ ಇಲ್ಲ, ಅವರು ಯಾರ್ಯಾರು ಬಂದಿದ್ದಾರೆ, ಈ ಅಂಕಿಅಂಶಗಳೆಲ್ಲ ಇದೆ. ಜೊತೆಯಲ್ಲಿ ಪ್ರಮುಖವಾಗಿ ಅನೇಕರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಒಂದಿಷ್ಟು ವರದಿಗಳನ್ನು ಕೊಡೋ ಕೆಲಸ ಮಾಡಿದ್ರು. ಲಕ್ಷಾಂತರ ಜನ ಬಂದು ಇಲ್ಲಿ ವಾಸ ಆಗ್ತಿದ್ದಾರೆ. ಅವ್ರು ಇವಾಗ ಎಲ್ಲ ರೀತಿ ದಾಖಲೆಗಳನ್ನು ಮಾಡ್ಕೊಂಡು ಓಟ್ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿರುವಂಥ ಸಂದರ್ಭದಲ್ಲಿ ನೀವು ಸರಿಯಾದಂಥ SIR ಪ್ರಕ್ರಿಯೆಯನ್ನು ಮಾಡದೇ ಇದ್ದಲ್ಲಿ ಅದು ಜನಸಂಖ್ಯೆಯ ಅಸಮತೋಲನ ಆಗುತ್ತೆ. ಇದು ಸರಿಯಾದಂಥ ಪ್ರಕ್ರಿಯೆಗಳು ನಡೆಯೋದಿಲ್ಲ, ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ನಡೆ ಏನಿದೆಯಲ್ಲ, ಜೊತೆಯಲ್ಲಿ ಈಗ ಪ್ರಕ್ರಿಯೆ ಮಾಡೋದಕ್ಕೇನು ಮುಂದಾಗಿದ್ದಾರಲ್ಲ, ರಿವಿಷನ್ ಮಾಡೋದಕ್ಕೆ, ಇದನ್ನು ರದ್ದುಗೊಳಿಸಬೇಕು ಅನ್ನೋದಾಗಿ ಮೃಣಾಲ್ ಕುಮಾರ್ ಚೌಧರಿ ಇವರು ಈ ಅರ್ಜಿಯನ್ನು ಸಲ್ಲಿಸಿರೋದು. ಗುವಾಹಟಿಯ ಹೈಕೋರ್ಟಿನ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಇವರೀಗ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಬಟ್ ಈಗ ಪ್ರಶ್ನೆ ಇರೋದು, ಇವರ ಈ ಅಂಕಿಅಂಶ ಇರ್ಬೋದು ಅಥವಾ ಬೇರೆ ಬೇರೆ ರೆಕಾರ್ಡ್ಗಳು, ವರದಿಗಳನ್ನು ಇವರು ಪ್ರಸ್ತಾಪ ಮಾಡಿ ಅದನ್ನು ಉಲ್ಲೇಖಿಸಿ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಇದನ್ನು ಹೆಂಗೆ ನೋಡುತ್ತೆ? ಯಾಕಂದರೆ ಇಂಡಿಪೆಂಡೆಂಟ್ ಬಾಡಿ ಆಗಿರುವಂತಹ ಕೇಂದ್ರ ಚುನಾವಣಾ ಆಯೋಗದ ನಿರ್ಧಾರಗಳೇನಿದೆಯಲ್ಲ,
ಇದನ್ನ ಇಲ್ಲಿ ಪ್ರಮುಖವಾಗಿ ನಾನು ಉಲ್ಲೇಖ ಮಾಡಬೇಕಾಗಿರೋದು ಆರ್ಟಿಕಲ್ 324 ಅನ್ನ. ಅಂದರೆ ಸಂವಿಧಾನಬದ್ಧವಾಗಿ ಚುನಾವಣಾ ಆಯೋಗಕ್ಕೆ ಈ ಮತಪಟ್ಟಿಗಳನ್ನ ಈ ಸಂಬಂಧಪಟ್ಟಂತೆ ಇತರ ಪೋಲ್ಗಳನ್ನು ಇರ್ಬೋದು, ಅದರ ವೋಟರ್ ರೋಲ್ಸ್ಗಳನ್ನು ರಿವಿಷನ್ ಮಾಡೋದು, ತಿದ್ದುಪಡಿ ಮಾಡೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲ ಪ್ರೊವಿಷನ್ಸ್ಗಳನ್ನು ಅಮೆಂಡ್ ಮಾಡುವಂಥ ಅಧಿಕಾರಗಳಲ್ಲಿದೆ. ಆ ನಿಟ್ಟಿನಲ್ಲಿ ಈ ವಿಚಾರಗಳು ಮುನ್ನೆಲೆಗೆ ಬರೋದಾ ಅಥವಾ ಕಾನೂನಾತ್ಮಕವಾಗಿ ಯಾವುದಾದ್ರೂ ಅಡೆತಡೆಗಳು ಇಲ್ಲಿ ಮುಂದೆ ಬರ್ಬೋದಾ? ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನ ಹೇಗೆ ಪರಿಶೀಲನೆ ಮಾಡುತ್ತೆ, ಯಾವ ರೀತಿಯಾಗಿ ಪುರಸ್ಕರಿಸುತ್ತೆ ಅನ್ನುವಂಥ ಒಂದು ಕಾನೂನಾತ್ಮಕವಾದಂಥ ವಿಚಾರಗಳು ಕೂಡ ಇದೆ. ಬಟ್ ಅರ್ಜಿ ಸಲ್ಲಿಸಿದ್ದಾರೆ, ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ ಆ ಮೂಲಕ ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ. ಒಟ್ಟಿನಲ್ಲಿ ಈ ಅರ್ಜಿಯ ವಿಚಾರವೇ ಸದ್ಯ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ದೇಶದೆಲ್ಲೆಡೆ ಒಂದು ಆರಂಭಿಕವಾಗಿ ನೋಡಿ SIR ಪ್ರಕ್ರಿಯೆಯನ್ನೇ ವಿರೋಧ ಮಾಡುವಂಥ ಒಂದಿಷ್ಟು ಪ್ರತಿಭಟನೆಗಳು ನಡೀತು. ಇದು ಸರಿಯಲ್ಲ, ಇದು ತಪ್ಪು ಅಂತ. ನಂತರದಲ್ಲಿ ಅನೇಕ ಅರ್ಜಿಗಳು ಈಗಾಗಲೇ ಬೇರೆ ಬೇರೆ ಹೈಕೋರ್ಟ್ನಲ್ಲೂ ಕೂಡ ಇದೆ, ಸುಪ್ರೀಂ ಕೋರ್ಟ್ ಅಂಗಳವಲ್ಲೂ ಕೂಡ ತಪ್ಪಿದೆ. ಕೇರಳ ವಿಚಾರ ನೋಡ್ತಿದ್ವಿ ನಾವು, ಕೇರಳದಲ್ಲೂ ಕೂಡ ಬಹುತೇಕವಾಗಿ ಇದನ್ನು ವಿರೋಧ ಮಾಡುವಂಥ ಕೆಲಸ ಆಯಿತು. ನೋಡಿ ಸರಿಯೇ ಇಲ್ಲ ಅಂತ. ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅತ್ಯಂತ ಗಂಭೀರವಾದಂಥ ಆರೋಪ. ಒಂದು, ಎಲೆಕ್ಷನ್ನೇ ಸರಿಯಾಗ್ತಿಲ್ಲ, EVM ಮೇಲೇನೆ ಅನುಮಾನ. ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇನ್ನೇನು ಕೆಲ ತಿಂಗಳಲ್ಲಿ ಬರುವಂಥ ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡುವಂಥ ನಿರ್ಧಾರ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. SIR ಪ್ರಕ್ರಿಯೆ ಗಡುವು ವಿಸ್ತರಿಸಿದೆ ಆಯೋಗ. ಡಿಸೆಂಬರ್ 4ರ ಬದಲಾಗಿ ಡಿಸೆಂಬರ್ 11ರವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. SIR ವೇಳಾಪಟ್ಟಿ ಪರಿಷ್ಕರಿಸಿದೆ ಈಗ ಆಯೋಗ. ಹಕ್ಕು ಮತ್ತು ಆಕ್ಷೇಪಣೆಗಳ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ. ಡಿಸೆಂಬರ್ 9ರಿಂದ ಜನವರಿ 8ರವರೆಗೆ, ಡಿಸೆಂಬರ್ 16ರಿಂದ ಜನವರಿ 15ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಫೆಬ್ರವರಿ 14, 2026ಕ್ಕೆ ಅಂತಿಮ ಪಟ್ಟಿಯನ್ನು ಅಂತ್ಯಗೊಳಿಸ್ತಾರೆ. ಇಷ್ಟೊಂದು ವಿರೋಧ, ಸಾಕಷ್ಟು ಅಪಸ್ವರಗಳು ಬಂದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ಕೂಡ ಸ್ಪಷ್ಟನೆ ಕೊಟ್ಟಿದ್ದು ಒಂದೇ, ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳಿರೋದ್ರಿಂದಾಗಿ ನಾವು ಈ ನಿರ್ಧಾರವನ್ನು ಮಾಡ್ತಿದ್ದೀವಿ. SR ಪ್ರಕ್ರಿಯೆಯನ್ನು ನಾವು ನಡೆಸ್ತಿದ್ದೀವಿ. ಇಂಟೆನ್ಸಿವ್ ರಿವಿಷನ್ ಇರಲ್ಲ, ಒಂದು ಸ್ಪೆಷಲ್ ರಿವಿಷನ್ ಮಾಡೋದು, ಒಂದು ರೌಂಡ್ ವೆರಿಫೈ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದು ಹೇಳಿದರು. ನಂತರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕೂಡ ಆಯೋಗ ಮಾಡಿದೆ. ಏನಂದರೆ ಈ ಗಡುವು ಏನಿದೆಯಲ್ಲ SR ಪ್ರಕ್ರಿಯೆದು, ಅದನ್ನು ವಿಸ್ತರಣೆ ಮಾಡ್ತಾರೆ. ಡಿಸೆಂಬರ್ 4ರ ಬದಲಾಗಿ ಡಿಸೆಂಬರ್ 11ರವರೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಮಾಡ್ತಾರೆ. SIR ವೇಳಾಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತದೆ. ಹಕ್ಕು ಮತ್ತು ಆಕ್ಷೇಪಣೆಗಳೇನಾದರೂ ಇದ್ದರೆ, ಅಬ್ಜೆಕ್ಷನ್ಸ್ಗಳಿದ್ರೆ ಅಥವಾ ಏನೇನಾದರೂ ಬದಲಾವಣೆಗಳು ಬರಬೇಕು, ಇದು ಸರಿಯೇ ಇಲ್ಲ ಅನ್ನೋದಾದರೂ ಕೂಡ ಅದನ್ನು ಮತ್ತೆ ವಾಪಸ್ ಆಯೋಗದ ಗಮನಕ್ಕೆ ತರ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು, ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ನೋಡಿ ಈ ಪ್ರಕ್ರಿಯೆನೇ ಸರಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಕೊಡಬೇಕಾಗತ್ತೆ, ಸಮಜಾಯಿಷಿಯನ್ನು ನೀಡಬೇಕಾಗತ್ತೆ. ಎಲ್ಲವೂ ಕೂಡ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳ ಮೂಲಕನೇ ಸಾಗಬೇಕು. ಸುಮ್ಮನೆ ಬಾಯಿ ಮಾತಿಗೆ ಒಂದೆಲ್ಲೋ ಹೇಳಿಕೆ ಕೊಡ್ಕೊಂಡು ಸುಮ್ಮನೆ ಇರೋದಲ್ಲ, ಅಥವಾ ಎಲ್ಲೆಲ್ಲೋ PPT ಪ್ರೆಸೆಂಟೇಷನ್ ಮಾಡ್ಕೊಂಡು ಸುಮ್ಮನೆ ಇರೋದಲ್ಲ. ಆಯೋಗದ ಗಮನಕ್ಕೆ ತರಬೇಕು, ಕಾನೂನಾತ್ಮಕವಾಗಿ ಅದಕ್ಕೆ ಏನು ಹೋರಾಟ ಮಾಡಬೇಕು ಆ ಪ್ರಕ್ರಿಯೆಗಳನ್ನು ನಡೆಸಬೇಕು. ಆ ನಿಟ್ಟಿನಲ್ಲಿ ಡಿಸೆಂಬರ್ 9ರಿಂದ ಈ ಜನವರಿ 8ರವರೆಗೂ ಒಂದು ಎಕ್ಸ್ಟೆಂಡ್ ಮಾಡ್ತಾರೆ. ಡಿಸೆಂಬರ್ 16ರಿಂದ 15ವರೆಗೂ 2026ವರೆಗೂ ಕೂಡ ವಿಸ್ತರಣೆ ಮಾಡೋ ಕೆಲಸ ಮಾಡಿದ್ದಾರೆ. ಒಟ್ಟಲ್ಲಿ ಅಬ್ಜೆಕ್ಷನ್ನು ಅಥವಾ ಇವರಿಗಿರುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಫೆಬ್ರವರಿ 14, 2026ಕ್ಕೆ ಅಂತಿಮವಾಗಿ ಪಟ್ಟಿ ಏನಿದೆ, ಮತಪಟ್ಟಿ, ಇದನ್ನು ಪ್ರಕಟಿಸುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಯಾರು? ಜ್ಞಾನೇಶ್ ಕುಮಾರ್ ಅವರು ಚುನಾವಣಾ ಆಯೋಗ ಮಾಡಿರುವಂಥ ನಿರ್ಧಾರ. ಸಾಕಷ್ಟು ಅಬ್ಜೆಕ್ಷನ್ಸ್ಗಳು ಬಂತಲ್ಲ, ಈ ನಿಟ್ಟಿನಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡೋ ಕೆಲಸ ಮಾಡಿ. ಹಾಗಾಗಿ ಇಲ್ಲಿ ಆಪ್ಷನ್ಸ್ ಇದೆ. ಒಂದು, ಆಯೋಗದ ಗಮನಕ್ಕೆ ತರೋದಿರ್ಬೋದು, ಆಯೋಗದ ಮೂಲಕವಾಗಿ ಮಾತನಾಡೋದು, ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗೋ ಅವಕಾಶ ಇದೆ, ಯಾರು ಬೇಕಾದರೂ ಹೋಗ್ಬೋದು. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಈಗ ಮಾಜಿ ಅಧ್ಯಕ್ಷರಾಗಿರುವಂಥವರು ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಮೃಣಾಲ್ ಅವರು ಏನು ಹೋಗಿದ್ರಲ್ಲ, ಅವ್ರು ಅರ್ಜಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹೋಗಿದೆ. ಬಟ್ ಅರ್ಜಿ ಪುರಸ್ಕಾರ ಆಗುತ್ತಾ, ತಿರಸ್ಕಾರ ಆಗುತ್ತಾ, ಅಥವಾ ಎಲ್ಲಾದರೂ ಮಧ್ಯಂತರ ತಡೆ ಒಡ್ಡುವಂಥ ಕೆಲಸ ಮಾಡ್ತಾರಾ? ತಡೆ ಒಡ್ಡೋದು ಅಂತಂದ್ರೆ ಅಷ್ಟು ಈಸಿ ಇಲ್ಲ. ಯಾಕಂದರೆ ಇಂಡಿಪೆಂಡೆಂಟ್ ಬಾಡಿ ಚುನಾವಣಾ ಆಯೋಗಕ್ಕೆ ತನ್ನದೇ ಆದಂಥ ಸಂವಿಧಾನಬದ್ಧ ಹಕ್ಕಿದೆ, ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಕಾನೂನಾತ್ಮಕ ತೊಡಕುಗಳೆಲ್ಲಾದರೂ ಬಂದರೆ ಇದು ಬೇರೆ ಆಯಾಮವನ್ನೇ ಪಡೆದುಕೊಳ್ಳುತ್ತೆ. ಆಯೋಗದ ಮೇಲೆ ಅನುಮಾನ ಇದೆ, ಅದಕ್ಕೆ ಎರಡು ಮಾತೇ ಇಲ್ಲ. ಯಾಕಂದರೆ ಸಮರ್ಥವಾಗಿ ಇದಕ್ಕೆ ಉತ್ತರವನ್ನು ಏನೇನು ಕೊಡಬೇಕಿತ್ತು ಆರಂಭದಿಂದಲೂ ಕೂಡ ಆ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪ ನಾವು ಮಾಡ್ತಿರೋದಲ್ಲ. ದೇಶದಾದ್ಯಂತ ವಿಪಕ್ಷಗಳಿರ್ಬೋದು, ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಯಾಕೋ ಒಂದು ರೀತಿ ಅನುಮಾನ ಬರ್ತಿದೆ. ಅವ್ರು ಹೇಳಿದ್ದು ಹೌದು ಅನಿಸ್ತಿದೆ. ಬ್ರೆಜಿಲ್ ಯಾರೋ ಮಾಡೆಲ್ ಫೋಟೋ ಬರುತ್ತೆ. ಇನ್ನು ಬೇರೆ ಯಾವ ರಾಜ್ಯ ಬಿಟ್ಟಾಕಿ ನಮ್ಮ ರಾಜ್ಯದೇ ಮಧೇಪುರ ಕ್ಷೇತ್ರದಲ್ಲಿ ಏನಾಯಿತು, ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ತನಿಖೆ ನಡೀತಾನೆ ಇದೆ. ತನಿಖೆಯಲ್ಲಿ ಅನೇಕ ಬೆಚ್ಚಿ ಬೀಳಿಸುವಂಥ ಸಂಗತಿ ಕೂಡ ಹೊರಗೆ ಬರುತ್ತೆ. ಆ ವಿಚಾರವನ್ನು ಅಲ್ಲೆಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಇದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ರಿಗೂ ಇದೆ. ಈ ಪ್ರಕ್ರಿಯೆಗಳು ಯಾಕೆ ಹಿಂಗೆ ಮಾಡ್ತಿದ್ದೀರಿ, ಇದು ಯಾಕೆ ಸರಿ ಇಲ್ಲ ಅಂತ.
ಬಟ್ ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗದ ಮೇಲೆ ಇಂಥ ಗಂಭೀರ ಆರೋಪ. ಯಾಕೆ ಗಂಭೀರ ಆರೋಪ ಅಂತಂದ್ರೆ, ಈ ನೆಲದ ಕಾನೂನು ಎಲ್ಲವೂ ಸಂಪೂರ್ಣವಾಗಿ ಸುಸ್ಥಿರವಾಗಿ ಸಬ್ದುವಾಗಿ ನಡಿಬೇಕು ಅಂತಂದ್ರೆ ಅಲ್ಲಿ ಚುನಾವಣಾ ಆಯೋಗ ಸರಿಯಾಗಿ ಪ್ರಕ್ರಿಯೆ ಮಾಡಬೇಕು. ಎಲೆಕ್ಷನ್ನೇ ಇಡೀ ವ್ಯವಸ್ಥೆಯ ಒಂದು ಕೊಂಡಿ ಇದ್ದ ಹಾಗೆ. ಪ್ರಜಾಪ್ರಭುತ್ವದ ಹಬ್ಬ ಅಂತಂದ್ರೆ ಅದು ಮತದಾನದ ಹಬ್ಬ. ಆ ಪ್ರಕ್ರಿಯೆ ನಡೆಸಬೇಕು ಅಂತಂದ್ರೆ ಚುನಾವಣಾ ಆಯೋಗ ಸಮರ್ಥವಾಗಿ ನಿಭಾಯಿಸಬೇಕು, ಅದಕ್ಕೆ ರಿಪ್ಲೈ ಕೊಡಬೇಕು. ಹಿಂಗಿಂಗ್ ಆರೋಪ ಬಂದಾಗ ಜನರಿಗೆ ಸಮಸ್ಯೆ ಬೀಳುತ್ತೆ. ಈ ಎಲೆಕ್ಷನ್ ಅಂತಂದ್ರೆ ಹಿಂಗೆ ಅನ್ನೋ ಮನಸ್ಥಿತಿ ಬರಬಾರದು. ಹಾಗಾಗಿ ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರೋ ಜವಾಬ್ದಾರಿ ಇದೆ. ಈಗ ಅಸ್ಸಾಮಿಗೆ ಸಂಬಂಧಪಟ್ಟಂತೆ ಅಷ್ಟೇ ದೊಡ್ಡ ಮಟ್ಟದ ಕಾನೂನು ಹೋರಾಟಗಳಾಗ್ತಿದೆ. ಉಳಿದ ರಾಜ್ಯಕ್ಕೆ ನೀವು ಹಂಗೆ ಮಾಡ್ತಿದ್ದೀರಿ, ಇಲ್ಲಿ ಮಾತ್ರ ಸರಿಯಾದಂಥ ವ್ಯವಸ್ಥೆಯನ್ನು ನೀವು ಮಾಡ್ತಿಲ್ಲ, ಅದು ಯಾಕೆ ನಡೆಸ್ತಿಲ್ಲ, ಆ ಸಂಬಂಧಪಟ್ಟಂತೆ ನೀವು ಸರಿಯಾದಂಥ ಸ್ಪಷ್ಟನೆಯನ್ನು ಕೊಡಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇದು ಅನೇಕ ರೀತಿಯಾಗಿದೆ ನೋಡಿ. ಈ ಮತದಾನ ಪಟ್ಟಿಯ ಪರಿಷ್ಕರಣೆ 12 ರಾಜ್ಯ ಸೇರಿದಂತೆ ಕೇಂದ್ರಾಡಳಿತ ಪ್ರದೇಶದಲ್ಲೂ ಆಗುತ್ತೆ. ಅಂಡಮಾನ್ ನಿಕೋಬಾರ್ ಇರ್ಬೋದು, ಗೋವಾ, ಪುದುಚೇರಿ, ಛತ್ತೀಸ್ಗಢ, ಗುಜರಾತು, ಕೇರಳ, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಾಗುತ್ತೆ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ತಮಿಳುನಾಡು, ಲಕ್ಷದ್ವೀಪದಲ್ಲೂ ಕೂಡ ಶುರುವಾಗುತ್ತೆ. ಈಗಾಗಲೇ ಅನೇಕವಾಗಿ ಆ ಸಂಬಂಧಪಟ್ಟಂತೆ ಏನೇನು ಕೆಲಸವನ್ನು ಮಾಡಬೇಕು ಅದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಬಟ್ ಅನುಮಾನಗಳಂತೂ ಬಹಳ ದಟ್ಟವಾಗಿ ಗೋಚರ ಆಗ್ತಿದೆ. ಜವಾಬ್ದಾರಿಯಿಂದ ನುಣುಚಿಕೊಳ್ತಿದೆಯಾ ಹಾಗಾದ್ರೆ ಆಯೋಗ? ಅಸ್ಸಾಂನಲ್ಲಿ SIR ಮಾಡುವ ಪ್ರಸಂಗವೇ ಇಲ್ವಾ? ಅಸ್ಸಾಂನಲ್ಲಿ ಮೃತಪಟ್ಟವರು ಅಕ್ರಮ ವಲಸಿಗರು ಯಾರ್ಯಾರು ಕೂಡ ಇಲ್ವಾ? ಹಾಗಾದ್ರೆ ಚುನಾವಣಾ ಆಯೋಗದ ಪಾರದರ್ಶಕತೆಯ ಬಗ್ಗೆನೇ ಸಂಶಯಗಳು ಬರ್ತಿದೆ. ತನ್ನದೇ ನಿಲುವಿನ ವಿರುದ್ಧವೇ ಹಾಗಾದ್ರೆ ನಡೆಯುತ್ತಾ ಒಂದು ರೀತಿ ವಿಚಾರ? ಅಸ್ಸಾಂನಲ್ಲಿ ಮಾತ್ರ ಯಾಕೆ ಹಿಂಗೆ ಆಯೋಗದ ಪ್ರತ್ಯೇಕ ನಿಯಮಗಳನ್ನ ಇಲ್ಲಿ ತರ್ತಿದ್ದಾರೆ? ಇದೇ ಪ್ರಶ್ನೆ. ಹೌದು, ಇದು ನೋಡಿದಾಗ ಹೌದು ಅನ್ಸುತ್ತೆ. ಯಾಕಂದ್ರೆ ಚುನಾವಣಾ ಆಯೋಗಕ್ಕೆ ತನ್ನ ನಿರ್ಧಾರ ತೆಗೆದುಕೊಳ್ಳಬಹುದು, ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಇದೆ. ಬಟ್ ಪ್ರಮುಖವಾಗಿ ನಾವು ಆಗ್ಲೇ ಹೇಳ್ತಾ ಇದ್ವಿ, ಅಂದ್ರೆ ಚುನಾವಣಾ ಆಯೋಗ ಎಲ್ಲಾ ಕಡೆಯಲ್ಲೂ ಕೂಡ SIR ಅನ್ನೇ ಮಾಡ್ತೀವಿ ಅನ್ನೋದಾಗ ಹೇಳಿತ್ತು, ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಕಾಲಿಟ್ಟಿತ್ತು. ಆದ್ರೆ ಅಸ್ಸಾಮಿಗೆ ಮತ್ತೆ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ? ಅಂದ್ರೆ ಈಗ ಅನುಮಾನಗಳು ಮೂಡ್ತಿರೋದು ಏನು ಗೊತ್ತಾ? SIR ಪ್ರಕ್ರಿಯೆ ಇರ್ಬೋದು, SSR ಪ್ರಕ್ರಿಯೆ ಇರ್ಬೋದು, ಈ ಖಾಲಿ SR ಪ್ರಕ್ರಿಯೆಯನ್ನು ಮಾಡೋದು, ಈ ನಿರ್ಧಾರಗಳು ಮಾಡ್ತಿರೋದು ಎಲ್ಲೋ ತಮ್ಮ ನಿಲುವಿನ ವಿರುದ್ಧವಾಗಿ ಇವರು ಹೋಗ್ತಿದ್ದಾರೆ. ಅಸ್ಸಾಂನಲ್ಲಿ SIR ಮಾಡುವಂಥ ಪ್ರಸಂಗ ಇಲ್ಲಿ ಬರೋದಿಲ್ವಾ? ಒಂದು ನೋಡಿ, ಮೃತಪಟ್ಟಿರೋರು ಇರ್ಬೋದು, ವಲಸಿಗರು ಬಂದಿರೋರು, ಅಕ್ರಮವಾಗಿ ಬಂದಿರೋರು, ಇದನ್ನೆಲ್ಲ ತೆಗೆದಾಕುವಂಥ ಕೆಲಸ ಮಾಡಬೇಕು. ಬಟ್ SIR ಪ್ರಕ್ರಿಯೆ ಮಾಡ್ತೀನಿ ಅನ್ನೋ ಖಂಡಾತುಂಡವಾಗಿ ನಿರ್ಧಾರ ಮಾಡಿದಂಥವ್ರು ಈಗ ಯಾಕೆ ಒಂದು ಹೆಜ್ಜೆ ಹಿಂದಿಟ್ಟಂಗೆ ಕಾಣಿಸ್ತಿಲ್ವಾ? ಹಾಗಾಗಿ ಟ್ರಾನ್ಸ್ಪರೆನ್ಸಿ ಎಷ್ಟರ ಮಟ್ಟಿಗಿದೆ ಆವಾಗ ಅನುಮಾನಗಳು ಬರ್ತಿದೆ. ತನ್ನ ನಿಲುವೇನಿತ್ತಲ್ಲ, ಮಾಡೇ ಮಾಡ್ತೀವಿ SIR ಪ್ರಕ್ರಿಯೆಯನ್ನು ನಾವು ಸಮರ್ಥವಾಗಿ ಮಾಡ್ತೀವಿ ಅಂತ, ಯಾಕಂದರೆ ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಆ ಹೆಜ್ಜೆಗೆ ನಿರ್ಧಾರ ಆಗಿತ್ತು. ಆದರೆ ಈಗ ಅಸ್ಸಾಮಿಗೆ ಏನೋ ಒಂದು ಸಮಜಾಯಿಷಿ ಕೊಡ್ತಿರೋದಂತಂದರೆ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳಿದೆ, ಹಾಗಾಗಿ ಇದು ಅಪ್ಲಿಕೇಬಲ್ ಆಗಲ್ಲ ಇಲ್ಲಿ. ಈ ನಿಟ್ಟಿನಲ್ಲಿ ನಾವು SR ಪ್ರಕ್ರಿಯೆಯನ್ನು ಮಾತ್ರ ಮಾಡ್ತೀವಿ ಅಂತ ಹೇಳ್ತಿರೋದು. ಹಾಗಾಗಿನೇ ತನ್ನ ನಿಲುವಿನ ವಿರುದ್ಧವೇ ಚುನಾವಣಾ ಆಯೋಗ ಈಗ ಹೆಜ್ಜೆ ಹಾಕ್ತಿದೆಯಾ? ಅಸ್ಸಾಂನಲ್ಲಿ ಮಾತ್ರ ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಆಯೋಗದ ಪ್ರತ್ಯೇಕ ನಿಯಮಗಳೇನಾದರೂ ಇಲ್ಲಿ ಅನ್ವಯ ಆಗುತ್ತಾ ಅನ್ನೋ ಸಂಶಯ, ಅನುಮಾನ ದಟ್ಟವಾಗಿ ಅಸ್ಸಾಮಿನಲ್ಲಿ ಭಾಳಷ್ಟು ಮೂಡಿದೆ. ಆ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗುವಂಥ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಕೂಡ ಚುನಾವಣಾ ಆಯೋಗ ಈ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ಕೊಡುತ್ತಾ, ಯಾವ ಪ್ರೊವಿಷನ್ನು, ಯಾವ ಆರ್ಟಿಕಲಲ್ಲಿ ಇದು ಬರುತ್ತೆ, ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ನಾವು ಕೈ ಹಾಕಿದ್ದೀವಿ, ಅಥವಾ ಸ್ಪೆಷಲ್ಲು ಕಾಳಜಿಯನ್ನು ಯಾಕೆ ತೋರಿಸ್ತಿದ್ದಾರೆ ಅಸ್ಸಾಮಿಗೆ ಸಂಬಂಧಪಟ್ಟಂತೆ? ಯಾಕಂದರೆ ನಾವು ಆಗಲೇ ಉಲ್ಲೇಖ ಮಾಡಿದ್ವಿ, 1997 ಹಿಂದೆಯೇ 40ರಿಂದ 50 ಲಕ್ಷ ಜನ ವಲಸಿಗರಂತಂದರೆ ಈಗ ಲೆಕ್ಕಾಚಾರ ಹಾಕಬೇಕಾ? ಕೋಟಿಗೂ ಮೀರಿರುವಂಥ ಡೌಟ್ಗಳು ಬಂದೇ ಬರುತ್ತೆ. ಎಷ್ಟು ಜನ ಅಕ್ರಮ ವಲಸಿಗರು ಬಂದಿರಬಹುದು ಅಂತ, ಎಷ್ಟೋ ಜನ ಮೃತಪಟ್ಟಿರ್ತಾರೆ. ಅದನ್ನು ಡಿಲೀಟ್ ಮಾಡುವಂಥ ಪ್ರಕ್ರಿಯೆಗಳಾಗಿದೆಯಾ ಇಲ್ವಾ? ಹೊಸದಾಗಿ ಸೇರ್ಪಡೆ ಆದಂಥವ್ರು ಯಾರು, ಆ ಡೇಟಾಗಳು ಸರಿ ಇದೆಯಾ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ಸ್ಗಳನ್ನು ನಡೆಸಿದಾರಾ ಇಲ್ವಾ, ಅಥವಾ ಇನ್ನ ರೀತಿಯಾಗಿ ಇದನ್ನು ಹ್ಯಾಕ್ ಮಾಡೋ ಪ್ರಕ್ರಿಯೆ ಮತ್ತೊಂದನ್ನೋ ಆರೋಪಗಳಿರೋದು ಆಯೋಗದ ಮೇಲೆ. ಹಾಗಾಗಿ ಸಮರ್ಥವಾಗಿ ಇದನ್ನು ಯಾವ ರೀತಿಯಾಗಿ ಡೀಲ್ ಮಾಡುತ್ತೆ, ಕಾನೂನಾತ್ಮಕ ಹೋರಾಟಗಳು ಮುಂದುವರಿಯುತ್ತಾ ಅನ್ನೋದನ್ನು ಇನ್ನೇನು ಕಾದು ನೋಡಬೇಕು. ಒಟ್ನಲ್ಲಿ ಅಸ್ಸಾಂನಲ್ಲಿ ಈಗ ಕೇಂದ್ರ ಚುನಾವಣಾ ಆಯೋಗ SR ಪ್ರಕ್ರಿಯೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆ ಬಗ್ಗೆ ಹೆಜ್ಜೆಯನ್ನ ಕೂಡ ಇಟ್ಟಿದೆ. ಹಾಗಾಗಿನೇ ಅದರ ವಿರುದ್ಧವಾಗಿಯೇ ಸದ್ಯ
ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಈ ಪ್ರಕ್ರಿಯೆ ಸರಿ ಇಲ್ಲ, ಇದು ಬೇಡ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಪುರಸ್ಕರಿಸುತ್ತಾ ಅಥವಾ ಕೇಂದ್ರ ಚುನಾವಣಾ ಆಯೋಗದ ನಡೆ ಏನಿದೆಯಲ್ಲ ಇದು ಸರಿ ಅನ್ನೋದಾಗಿ ಒಪ್ಪುತ್ತಾ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.